ಚಿಕ್ಕಿ ಯಾಕೆ ಬರಕ್ಕೆ ಹೇಳಿದ್ದು? ಏನು ವಿಷಯ? ನಿಮಗೆ ಗೊತ್ತಾಗುತ್ತೆ ಬನ್ನಿ. ಟೆನ್ಷನ್ ಆಗ್ತಿದೆ, ಅದು ಏನು ಅಂತ ಹೇಳಿ. ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೊತೀರಾ? ಯಾವ ಸಮಸ್ಯೆನೂ ಇಲ್ಲ. ನಿಶ್ಚಿತಾರ್ಥದ ಬಗ್ಗೆ ಮಾತಾಡೋದಕ್ಕೆ ಕರೆದಿದ್ದಾರಷ್ಟೇ. ಕಾಮ್ ಡೌನ್ ಸೀತಾ, ನಾನು ಇದೀನಿ ತಾನೇ ನಿಮ್ಮ ಜೊತೆ. ಆದರೂ ನಿಮ್ಮ ಮನೆಗೆ ಬರುವಾಗಲ್ಲ ನನಗೆ ಒಂಥರ ಆಗತ್ತೆ ರಾಮ್. ಖುಷಿ ಆಗಲ್ಲ ಅಂತಲ್ಲ, ನೀವು ಶ್ರೀಮಂತರು, ಈ ಮನೆ ವಾತಾವರಣ ನಂಗೆ ಅಭ್ಯಾಸ ಇಲ್ವಲ್ಲ. ನನ್ನ ಮಾತಿನ ಬಗ್ಗೆ ತಪ್ಪು ತಿಳ್ಕೊಬೇಡಿ. ಗಾಡ್, ನಾನು ನಿಮ್ಮನ್ನು ನೋಡೋಕ್ಕೊಂದು ಚಾನ್ಸ್ ಸಿಗುತ್ತೆ ಅಂತ ನಾನು ಖುಷಿಯಾಗಿದ್ದರೆ ನಿಮ್ಮ ಟೆನ್ಷನ್ನೇ ಬೇರೆ. ಅಲ್ಲ, ನಾನು ನಿಮ್ಮ ಜೊತೆ ಇರೋದು ನಿಮಗೆ ಖುಷಿ ಆಗ್ತಿಲ್ವಾ? ಏನು ನಿಮ್ಮ ಒಬ್ರಿಗೆ ನಾ ಖುಷಿ ಆಗ್ತಿರೋದು? ನನಗೆ ನಿಮ್ಮ ಜೊತೆ ಇರಬೇಕು, ನಿಮ್ಮ ಜೊತೆ ಮಾತಾಡಬೇಕು ಅಂದರೆ ನನಗೂ ತುಂಬ ಖುಷಿ ಆಗುತ್ತೆ. ನಾನು ನಿಮ್ಮ ಥರ ಹೇಳ್ಕೊಳ್ಳಲ್ಲ ಅಷ್ಟೇ. ಎಕ್ಸ್ಪ್ರೆಸ್ ಮಾಡ್ಕೊಬೇಕು ಸೀತಾ. ಯಾವಾಗ ನೀವು ಪ್ರೀತಿನ ಜಾಸ್ತಿ ಎಕ್ಸ್ಪ್ರೆಸ್ ಮಾಡ್ತೀರಾ ಆವಾಗಲೇ ನಮ್ಮ ಪ್ರೀತಿ ಕೂಡ ಜಾಸ್ತಿ ಸ್ಟ್ರಾಂಗ್ ಆಗುತ್ತೆ. ಹೌದಾ? ಹಾಗೆ ಸ್ಮೈಲ್ ಬಾಬಿಡಿ, ನಾನು ಕಳೆದು ಹೋಗ್ತೀನಿ. ಸಾಕು ಓವರ್ ಆ್ಯಕ್ಟಿಂಗ್ ಮಾಡಿದ್ದು. ಈಗ ಟೆನ್ಷನ್ ಫ್ರೀ ಅದಲ್ಲ, ಹೇಗೆ ಮ್ಯಾಜಿಕ್. ಬನ್ನಿ. ರಾಮು ಅವರೇ, ಅರ್ಜೆಂಟಾಗಿ ಸಿಗಲೇಬೇಕು ಅಂತ ಹೇಳಿದ್ರಿ. ಏನು ವಿಷಯ? ಕೆಲಸ ಏನಾದರೂ ಸಿಗ್ತಾ? ನೀವು ನನಗೆ ಸಿಕ್ಕಿದ್ದೀರಾ ಅಂದಮೇಲೆ ಕೆಲಸ ಸಿಕ್ಕೇ ಸಿಗುತ್ತೆ. ಅಂಜು, ನೀವು ನನ್ನ ಲೈಫಿಗೆ ಬಂದಮೇಲೆ ನನಗೆಲ್ಲ ಒಳ್ಳೆಯದೇ ಆಗಿದೆ. ನೀವು ಅದೃಷ್ಟ ದೇವತೆ. ಯಾವಾಗಲೂ ನೀವು ನನ್ನ ಜೊತೆಗೆ ಇದ್ದರೆ ನಾನು ಇನ್ನಷ್ಟು ಖುಷಿಯಾಗಿರ್ತೀನಿ ಅಲ್ವಾ? ಯೋಚನೆ ಮಾಡಿ. ಮುಂದೆ ಚೆನ್ನಾಗಿರ್ಬೇಕು ಅಂತ ನಿರ್ಧಾರ ಮಾಡಿದ್ದೀವಲ್ಲ ರಾಮು ಅವರೇ. ಹೌದು ಅಂಜು, ನನಗೆ ನೀವು, ನಿಮಗೆ ನಾನು, ನಮ್ಮದೇ ಆದಂಥ ಪುಟ್ಟ ಗೂಡು. ನಮ್ಮ ಪ್ರೀತಿ ಸಾಕ್ಷಿಯಾಗಿ ಒಂದೆರಡು ಮಕ್ಕಳು ಹುಟ್ಟಿದ್ರೆ ಅದೇ ನಂದ ಗೋಕುಲ ಅಲ್ವಾ? ಅಂಜು, ಏನಾಯ್ತು? ತುಂಬ ದೂರದ ಕನಸು ಕಾಣ್ತಿದ್ದೀವಿ ರಾಮು ಅವರ. ಮೊದಲು ನಮ್ಮ ಮನೆಯಲ್ಲಿ ನಮ್ಮ ವಿಷಯ ಹೇಳಬೇಕು, ಅವ್ರು ಒಪ್ಪಬೇಕು. ಯಾಕೆ ಅನುಮಾನದಿಂದ ಮಾತಾಡ್ತಾ ಇದ್ದೀರಾ? ಮನೇಲಿ ಒಪ್ಪಲ್ಲ ಅನಿಸ್ತಿದ್ಯಾ? ಹಂಗಲ್ಲ, ಅದೇ ಏನಾಗುತ್ತೋ ಏನೋ ಅನ್ನೋ ಭಯ ಇರುತ್ತೆ ಅಲ್ವಾ? ಆದರೂ ಅಂಜು, ಯಾವುದೇ ಕಾರಣಕ್ಕೂ ನೀವು ಮಾತ್ರ ನನ್ನಿಂದ ದೂರ ಹೋಗ್ಬಿಡಿ. ನಾನು ಹುಚ್ಚ ಆಗೋಗ್ತೀನಿ ಅಂಜು. ನಿಜವಾಗ್ಲೂ ಇವತ್ತು ನೀವು ಸಿಕ್ಕಿದ್ದಕ್ಕೆ ನಾನು ಇಷ್ಟೊಂದು ಸಮಾಧಾನವಾಗಿದ್ದೀನಿ. ನಿಮ್ಮ ಜೊತೆ ಕಾಲ ಕಳೆಯೋದಕ್ಕೆ ನಾನು ಇಷ್ಟೆಲ್ಲ ಗೋಗರಿಬೇಕಾ ಹೇಳಿ? ಒಂದು ವೇಳೆ ನಾನು ನಿಮ್ಮ ಗಂಡ ಆಗಿ ನೀವು ನನ್ನ ಹೆಂಡತಿ ಆಗಿದ್ದಿದ್ರೆ, ನಾನು ಕರೀದೇ ಇದ್ದರೂ ನೀವು ನನ್ನನ್ನು ವಿಚಾರಿಸ್ಕೊಳ್ಳೋಕೆ ಬರ್ತಿದ್ರಿ ಅಲ್ವಾ? ಅಂಜು, ನನಗೇನು ಅನಿಸ್ತಾ ಇದೆ ಗೊತ್ತಾ? ಏನು? ನಮ್ಮಿಬ್ಬರು ಸಮಾಧಾನಕ್ಕಾದರೂ, ನೀವು ನನ್ನ ಜೊತೆಗಿದ್ದೀರಾ ಅನ್ನೋ ಧೈರ್ಯಕ್ಕಾದರೂ ನಾವೀಗಲೇ ಮದುವೆ ಆಗೋಣ ಅಂತ ಅನಿಸ್ತಾ ಇದೆ. ಮೇಡಮ್, ನೀವು ಹೇಳಿದ್ರಲ್ಲ ಎಲ್ಲ ವೆರೈಟಿ ಆಂಟಿಕ್ ಪೀಸಸ್ಸು ಇದೆ ನೋಡಿ. ನಮ್ಮ ಮನೆ ಮಗನೂ ಸೊಸೆ ಬರ್ತಾರೆ, ಅವ್ರು ಸೆಲೆಕ್ಟ್ ಮಾಡಬೇಕು. ಇನ್ನೇನು ಬಂದ್ಬಿಡ್ತಾರೆ. ವಾವ್ ಅಕ್ಕ, ಎಷ್ಟೊಂದು ಆಪ್ಷನ್ ಇದೆ. ಕಪಲ್ಸ್ಗೆ ಅಂತ ಸ್ಪೆಷಲ್ ಡಿಸೈನ್ ಇದೆ ಅಲ್ವಾ? ಈಗ ಅದೇ ಟ್ರೆಂಡು. ಕಪಲ್ಸ್ ಬೇಕಾಗಿರೋ ಎಲ್ಲ ವೆರೈಟಿ ಇದೆಯಮ್ಮ ನೋಡಿ. ಅಕ್ಕ, ಇದು ಚೆನ್ನಾಗಿದೆ ಅಲ್ವಾ? ಸಾಧನಾ, ತುಂಬ ಚೆನ್ನಾಗಿದೆ, ಅದನ್ನಲ್ಲಿಡು. ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಸೆಲೆಕ್ಟ್ ಮಾಡಬೇಕಾಗಿರೋದು ಅಪ್ಪು ಮತ್ತು ಸೀತಾ, ನಾನು ನೀನಲ್ಲ. ಸರಿ ಅಕ್ಕ. ಹಾಯ್ ಚಿಕ್ಕಿ. ಹಾಯ್ ಸೀತಾ. ಹಾಯ್ ಚಿಕ್ಕಿ. ಬಾ ಕೂತ್ಕೋ. ಇವರೇ ನಮ್ಮ ಮನೆ ಸೊಸೆ ಸೀತಾ ಅಂತ. ರಾಮ್ 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 ರಾಮ್. ಸಾಧನಾ,
ಸೀತನ್ಗೋಸ್ಕರ ಸ್ಪೆಷಲಾಗಿ ಜ್ಯೂಸ್ ರೆಡಿ ಮಾಡಿದ್ಯಲ್ಲ ತರ್ತೀನಿ. ಸೀತಾ ಇಲ್ಲಿ ನೋಡು, ಉಂಗುರ ಎಲ್ಲ ತರಿಸ್ಬಿಟ್ಟಿದ್ದೀನಿ. ನಿಂಗೆ ಯಾವ್ದು ಇಷ್ಟನೋ ಸೆಲೆಕ್ಟ್ ಮಾಡ್ಕೊ. ಚಿಕ್ಕಿ, ಇದು ಡೈಮಂಡಾ? ಆಫ್ ಕೋರ್ಸ್, ಇಲ್ಲಿರೋದೆಲ್ಲನೂ ಡೈಮಂಡೇ. ಯಾಕಷ್ಟು ಗಾಬರಿ ಆಗ್ತಾ ಇದೆಯಾ? ಎಂಗೇಜ್ಮೆಂಟ್ಗೆ ಡೈಮಂಡ್ ರಿಂಗೇ ಅಲ್ವಾ ಹಾಕೋದು. ನೋಡು, ನಿಂಗೆ ಯಾವ್ದು ಇಷ್ಟನೋ ಸೆಲೆಕ್ಟ್ ಮಾಡ್ಕೊ. ನನಗೆ ಗೊತ್ತಾಗ್ತಿಲ್ಲ ಚಿಕ್ಕಿ, ನೀವೇನಾದರೂ ಒಂದು ಚೂಸ್ ಮಾಡಿ. ಕಮೋನ್ ಸೀತಾ, ಜೀವನ ಪೂರ್ತಿ ಈ ರಿಂಗ್ನ ಹಾಕ್ಕೋಬೇಕಾಗಿರೋದು ನೀನು, ನಾನಲ್ಲ. ಏ ಅಪ್ಪು, ನೀನ್ ಸೀರೆನ ಅಷ್ಟು ಚೆನ್ನಾಗಿ ಸೆಲೆಕ್ಟ್ ಮಾಡಿದ್ಯಲ್ಲ, ಅವಳ ರಿಂಗ್ ನಾನು ನೀನೇ ಸೆಲೆಕ್ಟ್ ಮಾಡೋ. ಚಿಕ್ಕಿ, ಸರಿ, ಈ ಉಂಗುರ ನೋಡು, ಇದು ಚೆನ್ನಾಗಿದೆಯಾ? ಬಟ್ ಇದು ಒಂಚೂರು ಡೈಲಿ ವೇರಿಗೆ ಚೆನ್ನಾಗಿ ಕಾಣಲ್ಲ. ಈ ರಿಂಗು, ಈ ರಿಂಗ್ ಚೆನ್ನಾಗಿದೆಯಾ? ಅಪ್ಪು, ನೀನೇ ಹೇಳು, ನಿನ್ನ ಚಾಯ್ಸ್ ಯಾವತ್ತಿದ್ರೂ ಚೆನ್ನಾಗೇ ಇರುತ್ತಲ್ವಾ? ಆಫ್ ಕೋರ್ಸ್ ಚಿಕ್ಕಿ, ಮೈ ಚಾಯ್ಸ್ ಇಸ್ ಆಲ್ವೇಸ್ ಬೆಸ್ಟ್, ಲೈಕ್ ಸೀತಾ. ಅಯ್ಯೋ ಸೀತಾ, ಬರೀ ಇಷ್ಟು ಒಡವೆ ನೋಡೆ ಹೀಗೆ ಹೆದರ್ಕೋತಾ ಇದೆಯಲ್ಲ. ಪಾಪ ನೀನು. ಆ ವಟಾರದಿಂದ ಅರಮನೆಗೆ ಬರ್ತಿದ್ಯಾ, ಉಸಿರು ಕೊಟ್ಟಿನ ಅರಳಾಡಬೇಕು. ಹಾಗೆ ಮಾಡ್ತೀನಿ ನೋಡು. ಏನು ಹೇಳ್ತಿದ್ದೀರಾ ನೀವು? ಹಾಗೆಲ್ಲ ಆಗಲ್ಲ. ನಾನು ನಮ್ಮ ಅಣ್ಣನ ಹತ್ರ ನಮ್ಮ ವಿಷಯ ಹೇಳಬೇಕು, ಅವನು ಒಪ್ಕೋಬೇಕು. ಶ್ರೀರಾಮಣ್ಣನೂ ಒಪ್ಕೋಬೇಕು. ತಾತನ ಆಶೀರ್ವಾದ ಬೇಕು. ನನ್ನವರು ಅಂತ ಯಾರ್ಯಾರೆಲ್ಲ ಇದ್ದಾರೋ ಅವ್ರ ಮುಂದೆ ನಿಮ್ಮ ಹತ್ರ ನಾನು ತಾಳಿ ಕಟ್ಟಿಸ್ಕೋಬೇಕು. ಹಾಗಲ್ಲ ಅಂಜು, ನನ್ನ ಮಾತು ಲಂಚ್ ಬ್ರೇಕ್ ಮಧ್ಯ ಬಂದಿದ್ದೀನಿ. ನಂಗೆ ಲೇಟ್ ಆಗ್ತಿದೆ, ನಾನು ಇನ್ಯಾವತ್ತಾದರೂ ಸಿಗ್ತೀನಿ. ಅಂಜು, ಅಂಜು, ನಿಮ್ಮಿಬ್ಬರು ಅಣ್ಣಂದಿರ್ಗೆ ನೀನು ಒಬೇಡಿಯಂಟ್ ತಂಗಿ ಅಲ್ವಾ? ಮದುವೆ ಅಂದರೆ ನನ್ನಿಂದನೇ ದೂರ ಹೋಗ್ತಿದ್ಯಾ? ಏಯ್, ನೋಡ್ತಾ ಇರೋ, ನಿನ್ನನ್ನು ಹೇಗೆ ಗಂಟು ಹಾಕಿ ನನ್ನವಳ ಮಾಡ್ಕೋತೀನಿ ಅಂತ. ಸಿಂಪಲ್ ಆಗಿದೆ, ತುಂಬ ಚೆನ್ನಾಗಿ. ಥ್ಯಾಂಕ್ಸ್ ಚಿಕ್ಕಿ. ಥ್ಯಾಂಕ್ ಯು ಚಿಕ್ಕಿ, ಇದು ತುಂಬ ಕಾಸ್ಟ್ಲಿ ಆಯಿತು. ನನಗೊಂದು ಸಿಂಪಲ್ ಗೋಲ್ಡ್ ರಿಂಗ್ ಸಾಕು. ನಮಗೆ ಓಕೆ ಆದರೆ ನಾನೇ ಮಾಡಿಸ್ಕೋತೀನಿ. ಅಯ್ಯೋ, ಬಂಗಾರದ ಇಷ್ಟೊಂದು ಡೈಮಂಡ್ ಡಿಸೈನ್ ಇಟ್ಕೊಂಡು ಬಂಗಾರದ ಕೇಳ್ತಿದ್ಯಲ್ಲ ಸೀತಾ? ಅಕ್ಕನ ಕೈಯಲ್ಲಿರೋದು ಡೈಮಂಡೇ, ನನ್ನ ಕೈಯಲ್ಲಿರೋದು ಡೈಮಂಡೇ. ನೀನು ಬೇಡ ಅಂದ್ರೂ ಅಕ್ಕ ಮತ್ತೆ ಮಾವಯ್ಯ ನಿನ್ನನ್ನು ಬಿಡೋದಿಲ್ಲ. ದೇಸಾಯಿ ಮನೆ ಸೊಸೆ ಆಗ್ತಾ ಇದೆಯಾ? ಸುಮ್ಮನೆನಾ? ಸೀತಾ, ಬೇಕಾದ್ರೆ ನಿನಗೆ ನಾನು ಹೆಲ್ಪ್ ಮಾಡ್ಲಾ? ಸರಿ ಚಿಕ್ಕಿ, ನೀವು ಯಾವ್ದು ಸೆಲೆಕ್ಟ್ ಮಾಡ್ತೀರೋ ಅದೇ ಇರಲಿ. ಚಿಕ್ಕಿ, ಒಂದು ಸಣ್ಣ ರಿಂಗ್ ಸಾಕು. ನನಗೆ ಜ್ಯುವೆಲ್ರಿ ಎಲ್ಲ ಅಷ್ಟೊಂದು ಇಷ್ಟ ಇಲ್ಲ. ಈಗಂದ್ರೆ ಹೇಗೆ ಸೀತಾ? ಇಷ್ಟೊಂದು ಒಡವೆನ ನೀನು ಒಟ್ಟಿಗೆ ನೋಡ್ತಿದ್ಯಲ್ಲ, ಅದಕ್ಕೆ ಗಾಬರಿ ಆಗ್ಬಿಟ್ಟಿದ್ಯಾ. ವಾಣಿ ಅಕ್ಕ ಇದ್ದಿದ್ರೆ ನಿನ್ನ ವಜ್ರ ವೈಡೂರ್ಯದಲ್ಲಿ ಮುಳುಗಿಸ್ಬಿಟ್ಟಿರೋಳು. ಅವಳು ಖುಷಿ ಆಗೋ ಹಾಗೆ ನಾನು ನಡ್ಕೋಬೇಕಲ್ಲ. ಅಪ್ಪು, ಅದನ್ನ ಹಿಡ್ಕೊಂಡು ಸುಮ್ಮನೆ ಕೂತಿದ್ಯಲ್ಲ, ಅವಳಿಗೆ ಹೆಲ್ಪ್ ಮಾಡೋ. ಕೋರ್ಸ್ ಚಿಕ್ಕಿ, ಸೀತಾಗೆ ರಿಂಗ್ ನಾನೇ ಸೆಲೆಕ್ಟ್ ಮಾಡ್ತೀನಿ, ಡೋಂಟ್ ವರಿ. ಓಕೆ ಸೀತಾ, ನೋಡಿ, ಸಿಂಪಲ್ ಆ್ಯಂಡ್ ಎಲಿಗೆಂಟ್, ಸಖತ್ತಾಗಿದೆ.
ಚಿಕ್ಕಿ. ವಾವ್, ಬ್ಯೂಟಿಫುಲ್ ಅಪ್ಪು. ಸೀತಾ ನೋಡು, ಚೆನ್ನಾಗಿದ್ಯಾ? ಅಬ್ಬಾ, ಈಗ ಸಮಾಧಾನ ಆಯ್ತು. ಎಲ್ಲ ಎಂಗೇಜ್ಮೆಂಟ್ಗೆ ಫೈನಲೈಸ್ ಆಗೋಗಿತ್ತು. ಈ ರಿಂಗ್ ಒಂದು ಬಾಕಿ ಇತ್ತು ನೋಡು. ಸೇಠ್ಜಿ, ಇದು ಫೈನಲ್ ರಿಂಗ್. अच्छा हाँ, बहुत अच्छा है, बहुत अच्छा. ರಾಮ್, ಇದು ತುಂಬಾ ಚೆನ್ನಾಗಿದೆ. ಥ್ಯಾಂಕ್ಸ್ ಚಿಕ್ಕಿ. ಸೀತಾ, ನಿಮ್ಗೆ ಇಷ್ಟ ಆಯ್ತಾ? ನೀವೇನ್ ಸೆಲೆಕ್ಟ್ ಮಾಡಿದ್ರು ಚೆನ್ನಾಗಿರುತ್ತೆ ರಾಮ್. ಅಜ್ಜಿ, ನಿಮ್ಗೆ 4 ಬೀಳ್ಬೇಕು, ನೀವು ಸೀದಾ ಹಾವಿನ ಬಾಯಿಗೆ ಹೋಗ್ತೀರಾ? ಏನಿಲ್ಲ, ನನಗೆ 6 ಬೀಳುತ್ತೆ. ಅವಾಗ ನಾನು ಏಣಿ ಹತ್ಕೊಂಡು ಎಲ್ಲಿ ಹೋಗ್ತೀನಿ ನೋಡ್ತಾ ನೋಡೆ. ನಾ ಹೇಳ್ದಂಗೆ 6 ಬಿತ್ತು. ಏಣಿ ಹತ್ಕೊಂಡು ಎಲ್ಲಿ ಹೊಟ್ಟೋದೆ ನೋಡ್ದ್ಯಾ? ಓಹೋ, ಏನು ಅಜ್ಜಿ ಮೊಮ್ಮಗಳ ಆಟ ಭಾರಿ ಜೋರಾಗಿ ನಡೀತಾ ಇದೆ. ಏ ಶಾಂತ, ನೀನ್ ಹೇಳಿದ ಅಂಗಡಿಯಿಂದಾನೆ ನೀನ್ ಹೇಳಿದ ಬಣ್ಣದ್ದೇ ಫ್ರಾಕ್ ತಂದಿದ್ದೀನಿ ನಮ್ಮ ಪುಟ್ಟಂಗೆ. ನೋಡು ಹೇಗಿದೆ ಅಂತ. ಕೂಡಿ ಚಿನ್ನ ಎಷ್ಟು ನಮ್ಮ ಬಂಗಾರಿಗೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ? ಹೊಸ ಫ್ರಾಕ ನನ್ಗೂ ತಾತ. ಆದ್ರೆ ನನ್ ಬರ್ತಡೇನೇ ಇಲ್ಲ ಅಲ್ವಾ? ಓ, ನಿಮ್ ಮರ್ತೋಗಿದೆ ಅಂದ್ರಾ? ಹುಟ್ಟಿ ಬರ್ತಡೇ ಇದ್ರೆ ಮಾತ್ರ ಫ್ರಾಕ್ ತರ್ಬೇಕಾ? ನಿಮ್ಮಮ್ಮನ ಎಂಗೇಜ್ಮೆಂಟ್ ಇದೆಯಲ್ಲ, ಅದಕ್ಕೋಸ್ಕರ ತಾತ ತಂದಿದ್ದಾರೆ. ವಾವ್, ಇಷ್ಟು ಚೆನ್ನಾಗಿರೋ ಫ್ರಾಕ. ಥ್ಯಾಂಕ್ ಯು ಸೋ ಮಚ್ ತಾತ. ಮೊಮ್ಮಗಳಿಗೆ ಏನಾದ್ರು ತರದು ಅಂದ್ರೆ ಈ ತಾತಂಗೆ ಮರುವಿನ ಕಾಯಿಲೆನೇ ಇರಲ್ಲ. ಏನ್ ಹೇಳಿರ್ತೀವೋ ಅದನ್ನ ಕರೆಕ್ಟ್ ಆಗಿ ತರ್ತಾರೆ ಅಲ್ವಾ? ಮತ್ತೆ ಇದನ್ ಫೇವರೇಟ್ ಕಲರ್ ತಾತ. ಓ, ಏನ್ ಎಲ್ರು ಖುಷಿಯಾಗಿದ್ದೀರಾ? ಓ, ಹೊಸ ಫ್ರಾಕಿನೇ ನೀವು ತಂದಿದ್ದಾ? ಏ, ಸೀತಾ ಎಂಗೇಜ್ಮೆಂಟ್ಗೆ ಅಂತ ತಂದಿದ್ದು. ಅಯ್ಯೋ, ಇದನ್ನ ಯಾಕೆ ತರಕ್ ಹೋಗಿದ್ರಿ? ಸುಮ್ನೆ ವೇಸ್ಟು. ಅವ್ರಿಗೆ ಅವ್ರದೇ ಆದ ಸ್ಟೈಲಿಸ್ಟು ಡಿಸೈನರ್ಸು ಇರ್ತಾರೆ. ಇಂಥದೇ ಕಲರು, ಇಂಥದೇ ಡಿಸೈನ್ ಎಲ್ಲ ಹಾಕೋಬೇಕಂತೆ. ಸೀದಾ ಸೀದ್ ಬಿಡಿ, ಬೇಡ ಬೇಡ ಅಂದ್ರು ನನ್ನ ಅಳತೆನೂ ತಗೊಂಡ್ರು. ಅದೇನು ಕಲರ್ ಥೀಮ್ ಅಂತ ಮಾಡ್ತಾರಂತೆ, ನೀವು ಅದೇ ಕಲರ್ ತಂದಿದ್ದಾ? ಹೌದಾ? ಹಾಗಂದ್ರೇನು? ನಮ್ಗಿದೆಲ್ಲ ಗೊತ್ತೇ ಇರ್ಲಿಲ್ಲಪ್ಪ. ಸಿಹಿಗೆ ಫ್ರಾಕ್ ತಗೊಂಬಂದಿಯಿಂದ ಅವ್ರು ತಂದ್ರು ಅಷ್ಟೇ. ರಾಮನ್ ಮನೆಯವರು ಇಷ್ಟೆಲ್ಲ ಮಾಡ್ತಾರ? ಶ್ರೀಮಂತರ ಸಹವಾಸ ಮಾಡಿದ್ಮೇಲೆ ಇದೆಲ್ಲ ತಿಳ್ಕೊಬೇಕಜ್ಜಿ. ಈಗ ನೋಡಿ, ಇದು ಸುಮ್ನೆ ವೇಸ್ಟ್ ಅಲ್ವಾ? ಅಜ್ಜಿ ತಾತ, ನೀವ್ ಬೇಜಾರ್ ಮಾಡ್ಕೋಬೇಡಿ, ನಾನು ಇದೇ ಫ್ರಾಕ್ ಹಾಕೊಂತೀನಿ. ಹಾ, ಹಾಕೋ ಹಾಕೋ. ಅಲ್ಲಿ ನೀನ್ ಹೇಳ್ದಂಗೆ ಏನು ನಡೆಯಲ್ಲ. ಅವ್ರು ಹೇಳ್ದಂಗೆ ನೀನ್ ಕೇಳಬೇಕು. ನಿನ್ ಹಾರಾಟ ಎಲ್ಲ ಏನು ನಡೆಯಲ್ಲ ಅಲ್ಲಿ. ಇಲ್ಲಿ ಬಿಡು ಸುಲೋಚನ, ಅವ್ರು ಹೊಲ್ಸಿದ ಬಟ್ಟೆನೆ ಸಿಹಿ ಹಾಕೊಳ್ಳಿ. ಅಜ್ಜಿ, ನಾನು ಈ ಪ್ರಿಟಿ ಫ್ರಾಕ್ನ ಹಾಕೊಳ್ಳೋದು. ನನ್ಗೆ ಇದು ತುಂಬಾ ತುಂಬಾ ಇಷ್ಟ. ಬೇಕಿದ್ರೆ ನಾನು ಈಗಲೇ ಹಾಕೊಂಡು ತೋರಿಸ್ತೀನಿ. ಏ ಸಿಹಿ, ಅದೆಲ್ಲ ಈಗ ಅಭ್ಯಾಸ ಮಾಡ್ಕೋಬೇಡ ಕಣೆ, ಅದೆಲ್ಲ ಆಗಲ್ಲ. ಶಾಂತ, ಇವೆಲ್ಲ ನಮಗೆ ಗೊತ್ತೇ ಇರಲಿಲ್ವಲ್ಲೇ. ಈಗ ಮುಂಚಿನ ಥರ ಆಗಲ್ಲ. ಹೌದು ರೀ, ನಾವು ಮುಂಚೆ ಯೋಚಿಸ್ಬೇಕಾಗಿತ್ತು. ಏನ್ ತರದಿದ್ರು ಅವ್ರನ್ನ ಕೇಳೇ ತರಬೇಕು. ಹಾಗೂ ತಂದ್ವು ಅಂತ ಇಟ್ಕೊಳ್ಳಿ, ತುಂಬಾ ಚಿಕ್ಕದು ಅನ್ಸ್ಬಿಡುತ್ತೆ. ಸೀತಾ, ಏನಾಯ್ತು? ಸಮಥಿಂಗ್ ಇಸ್ ಬಾದರಿಂಗ್ ಯು. ಏನಾಯ್ತು ಅಂತ ಹೇಳಿ ಸೀತಾ, ಪ್ಲೀಸ್. ನನ್ನ ಲೈಫ್ಗೂ ನಿಮ್ಮ ಲೈಫ್ಗೂ ತುಂಬ ಡಿಫ್ರೆನ್ಸ್ ಇದೆ ರಾಮ್. ನೀವು ಬಾಸ್, ನಾನು ಎಂಪ್ಲಾಯ್. ಇದು ಬರೀ ಪೊಸಿಷನಲ್ಲಿ ಮಾತ್ರ ಅಲ್ಲ, ನಮ್ಮ ಲೈಫ್ ಸ್ಟೈಲಲ್ಲೂ ಡಿಫ್ರೆನ್ಸ್ ಇದೆ. ಡಿಫ್ರೆನ್ಸ್ ಇರ್ಬೋದು ನಿಜ ಸೀತಾ, ಬಟ್ ಇನ್ ಲವ್ ವಿ ಆರ್ ಈಕ್ವಲ್. ರಿಲೇಶನ್ಶಿಪ್ಪಲ್ಲೂ ವಿ ಆರ್ ಈಕ್ವಲ್. ಕೆಲವೊಂದ್ಸಲ ಲೈಫಲ್ಲಿ ನೀವು ಒಂದೊಂದ್ಸಲ ಸೋಲ್ಬೋದು, ನಾನು ಗೆಲ್ಬೋದು, ವೈಸ್ ವರ್ಸ. ಬಟ್ ಅಲ್ಟಿಮೇಟ್ಲಿ ನಾವಿಬ್ರು ಒಂದೇ ಅಲ್ವಾ? ನಮ್ಮ ಲೈಫಲ್ಲಿ ಏನೇ ಇದ್ರು ನಮ್ಗೆ ಈಕ್ವಲ್ ಶೇರ್ ಆಗುತ್ತೆ. ಆಮ್ ಐ ರೈಟ್?
ಆದರೆ ನಿಮ್ಮ ಮನೆ, ನಿಮ್ಮ ಲೈಫ್ ಸ್ಟೈಲ್, ನಿಮ್ಮ ಲಕ್ಸುರಿ ಎಲ್ಲದಕ್ಕೂ ಹೊಂದ್ಕೋತೀನಿ ಅಂತ ನನಗೆ ಅನ್ನಿಸ್ತಿಲ್ಲ ರಾಮ್. ನನ್ನ ಪ್ರಕಾರ ಬಿಂದಾಸ್ ಲೈಫ್ ಅಂದರೆ ಕೋಟಿಗಟ್ಟಲೆ ದುಡ್ಡು ಮಾಡೋದಲ್ಲ, 1 ರೂಪಾಯಿನೂ ಸಾಲ ಇಲ್ಲದೆ ಯಾರು ಹಂಗೂ ಇದ್ದೆ ಆರೋಗ್ಯವಾಗಿ ನಿಶ್ಚಿಂತೆಯಿಂದ ಬದುಕೋದು. ಇದು ನಾನು ಇಷ್ಟಪಡೋ ಲೈಫ್. ನಿಮ್ಮ ಈ ಸಿಂಪ್ಲಿಸಿಟಿನೇ ನಂಗೆ ಇಷ್ಟ ಆಗಿರೋದು ಸೀತಾ. ನನಗೆ ಗೊತ್ತು ನೀವಿನ್ನೂ ಆ ಡೈಮಂಡ್ ರಿಂಗ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಲ್ವಾ. ಕಮಾನ್ ಸೀತಾ, ಇಟ್ಸ್ ಜಸ್ಟ್ ಅ ಸ್ಮಾಲ್ ರಿಂಗ್. ಹೇಗೆ ಸ್ಮಾಲ್ ರಿಂಗ್ ಆಗುತ್ತೆ ರಾಮ್? ನೀವು ಸೆಲೆಕ್ಟ್ ಮಾಡಿದ್ರೆ ನೀವು ಕಡಿಮೆ ಆದರೂ 3 ರಿಂದ 4 ಲಕ್ಷ ಆಗುತ್ತೆ. ಆದಷ್ಟು ಕಡಿಮೆಲಿರೋ ರಿಂಗ್ನ ನಾವು ಸೆಲೆಕ್ಟ್ ಮಾಡೋಣ, ಖರ್ಚು ಕಡಿಮೆ ಆಗುತ್ತೆ. ಐ ಅಗ್ರಿ ಸೀತಾ. ಬಟ್ ಭಾರ್ಗವಿ ಚಿಕ್ಕಿನೇ ಆಸೆ ಪಟ್ಟು ಮುಂದೆ ನಿಂತು ಮಾಡಿಸ್ತಾ ಇದ್ದಾರೆ. ಅವ್ರು ಚಿಕ್ಕವರಿದ್ದಾಗನೇ ಈ ಡೈಮಂಡ್ ರಿಂಗ್ಸ್, ಜ್ಯುವೆಲ್ರೀಸ್ ಇದನ್ನೆಲ್ಲ ನೋಡ್ಕೊಂಡು ಬೆಳೆದವ್ರು ಅವರು. ನಾನು ಹೊರಗಡೆ ಇದ್ದಾಗ ನನ್ನ ಕೈಯಿಂದನೇ ಬೇರೆ ಬೇರೆ ಕಂಟ್ರಿಯಿಂದ ಈ ರೂಬೀಸು, ಎಮರಲ್ಸ್ ಇದನ್ನೆಲ್ಲ ತರಿಸ್ಕೊಂಡಿದ್ದಾರೆ. ಅವ್ರು ಅಷ್ಟು ಆಸೆ ಪಟ್ಟು ಮಾಡ್ತಿರ್ಬೇಕಾದ್ರೆ ನಮ್ಮ ಮದುವೆ ಸಿಂಪಲ್ ಅಂತೂ ಆಗೋದಿಲ್ಲ. ಬಟ್ ಇಫ್ ಯು ಚೂಸ್ ಟು ಲೀಡ್ ಅ ಸಿಂಪಲ್ ಲೈಫ್, ನಂಗೆ ಯಾವ ಪ್ರಾಬ್ಲಮೂ ಇಲ್ಲ ಸೀತಾ. ಇನ್ಫ್ಯಾಕ್ಟ್ ಭಾರ್ಗವಿ ಚಿಕ್ಕಿ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದಾರೆ. ಅವ್ರು ಇಷ್ಟು ಎಕ್ಸೈಟೆಡ್ ಆಗಿರೋದು ನಾನು ಯಾವತ್ತೂ ನೋಡೇ ಇಲ್ಲ. ಅವ್ರು ಯಾವಾಗಲೂ ನಿಮ್ಮ ಬಗ್ಗೆನೇ ಮಾತಾಡ್ತಿರ್ತಾರೆ. ಅವ್ರು ಇಷ್ಟು ಖುಷಿಯಿಂದ ಇದನ್ನೆಲ್ಲ ಮಾಡ್ತಿರ್ಬೇಕಾದ್ರೆ ಹೇಗೆ ಬೇಡ ಅನ್ನೋಕ್ಕಾಗುತ್ತೆ ಹೇಳಿ? ಓಕೆ ರಾಮ್, ನಂಗೆ ಅರ್ಥ ಆಗುತ್ತೆ. ನನಗೋಸ್ಕರ ನಿಮ್ಮ ಲೈಫ್ ಸ್ಟೈಲ್ನ ನೀವು ಚೇಂಜ್ ಮಾಡ್ಕೋಬೇಡಿ. ನನಗೆ ಇದೆಲ್ಲ ತುಂಬ ಭಾರ ಅನ್ನಿಸ್ತಿದೆ. ಇಟ್ಸ್ ಓಕೆ, ನಾನೇ ಅಡ್ಜಸ್ಟ್ ಮಾಡ್ಕೋತೀನಿ. ಯಾವಾಗಲೂ ನೀವೇ ಯಾಕೆ ಅಡ್ಜಸ್ಟ್ ಆಗಬೇಕು? ನಾನು ಅಡ್ಜಸ್ಟ್ ಮಾಡ್ಕೋತೀನಪ್ಪ. ನನ್ನಷ್ಟು ಸಿಂಪಲ್ ಆಗಿ ನಿಮ್ಗೆ ಜೀವನ ನಡ್ಸೋಕ್ಕಾಗತ್ತಾ? ಒಂದೊಂದು ದಿನ ನಾನು 400 ರೂಪಾಯಲ್ಲೇ ಬದುಕ್ತೀನಿ. ನಿಮ್ಗಾಗತ್ತಾ? ಐ ಥಿಂಕ್ ಐ ಕ್ಯಾನ್. ರಾಮ್, ಪ್ಲೀಸ್ ತಮಾಷೆ ಮಾಡ್ಬಿಡಿ ನೀವು. ನಿಮ್ಮ ಮನೇಲಿ ಕೋಟಿಗಟ್ಟಲೆ ಬೆಲೆ ಬಾಳೋ ಕಾರ್ಗಳಿದೆ, ಅಂಥದ್ರಲ್ಲಿ 400 ರೂಪಾಯಿ ಸಾಕಾ ನಿಮ್ಗೆ ಒಂದಿನಕ್ಕೆ? ಈ ಕನ್ಸನ್ನ ನೀವು ಬಿಡ್ಬೇಕಾಗತ್ತೆ. ಅದಕ್ಕೇನಂತೆ, ಆಟೋದಲ್ಲಿ ಓಡಾಡ್ತೀನಿ. ಏನು ಆಟೋ? ರಾಮ್, ಹ್ಞೂ ಸೀತಾ, ನಿಮ್ಮ ಹಾಗೆ ಸಿಂಪಲ್ ಲೈಫ್ನ ಲೀಡ್ ಮಾಡೋದಕ್ಕೆ ಕಲ್ತ್ಕೋತೀನಿ, ನಿಮಗೆ ಹೊಂದ್ಕೋತೀನಿ. ಆ್ಯಂಡ್ ಇಟ್ಸ್ ಅ ಪ್ರಾಮಿಸ್. ನೀವು ಇವಾಗ ಹೇಗಿದ್ದೀರೋ ಹಾಗೆ ಇದ್ಬಿಡಿ, ಯಾರಿಗೋಸ್ಕರನೂ ಚೇಂಜ್ ಆಗೋದು ಬೇಡ. ಯಾರ ಜೀವ ಯಾರನು ಸೇರೋದು ಬಾಳ ತೀರ್ಮಾನ. ಓಕೆ ರಾಮ್, ಅದನ್ನು ಮೀರಿ ಬಾಯ್. ಸಾಗದು ಈ ಜೀವನ. ಸೀತಾರಾಮ, ಓ ಸೀತಾರಾಮ. ಅಮ್ಮ ಬಿಸಿ ಬಿಸಿ 1 ಲೋಟ ಕಾಫಿ ಕೊಡಮ್ಮ. ಅಲ್ವೇ ಪ್ರಿಯಾ, ಅಳಿಯಂದ್ರು ಸಂಜೆ ಬೇಗ ಬಂದ್ರು, ನೀನು ನೋಡಿದ್ರೆ ಇವಾಗ ಬರ್ತಿದ್ಯಲ್ಲ. ಒಂದೇ ಆಫೀಸಲ್ಲಿ ಕೆಲಸ ಮಾಡೋದು ಅಂದಮೇಲೆ ಜೊತೆಗೆ ಬರ್ಬೋದಿತ್ತಲ್ಲ. ಏನಮ್ಮ ನಿನ್ನ ಪ್ರಾಬ್ಲಮ್? ಮದುವೆ ಆದ್ರೂ ಗುಂಡ್ರು ಗೋವಿ ಥರ ಒಬ್ಳೆ ಓಡಾಡ್ತಿದ್ಯಲ್ಲ, ಅದೇ ನನ್ನ ಪ್ರಾಬ್ಲಮ್ಮು. ಗಂಡ ಹೆಂಡತಿ ಇಬ್ರಿಗೂ ಎಲ್ಲಾದ್ರೂ ಸುತ್ತಾಡ್ಕೊಂಡು ಬನ್ನಿ ಅಂದರೆ ಇಬ್ಬರಿಗೂ ಪುರ್ಸೋತಿಲ್ಲ. ಸರಿ, ಒಂದೇ ಆಫೀಸಲ್ಲಿ ಕೆಲಸ ಮಾಡ್ತಿರಲ್ಲ, ಜೊತೆಗೆ ಬರ್ಬೋದಿತ್ತಲ್ಲೇ. ನೀನು ಆಡೋದು ನೋಡಿದ್ರೆ ನಿಂಗೆ ಮದುವೆ ಆಗಿದೆ ಅಂತ ಅನ್ಸೋದೇ ಇಲ್ಲ ಪ್ರಿಯಾ. ಈಗೇನು ನಂಗೆ ಮದುವೆ ಆಗಿದೆ ಅಂತ ಹಣೆ ಮೇಲೆ ಬೋರ್ಡ್ ಹಾಕೊಂಡು ಕೂತ್ಕೊಳ್ಳಿ. ಈಗಷ್ಟೇ ಆಫೀಸಿಂದ ಬರ್ತಿದ್ದೀನಿ, ಆಲ್ರೆಡಿ ಇರಿಟೇಟ್ ಮಾಡ್ತಿದ್ದಿಲ್ಲ ನನಗೆ. ನಾನು ಖುಷಿಯಾಗಿದ್ದೀನಿ, ಅಶೋಕ್ ಕೂಡ ತುಂಬಾನೇ ಖುಷಿಯಾಗಿದ್ದಾರೆ. ಇನ್ನು ಏನ್ ಬೇಕು ನಿಂಗೆ? ಆದ್ರೆ ನೀವಿಬ್ರು ಖುಷಿಯಾಗಿರೋದು ನನ್ನ ಕಣ್ಣು ಕಾಣಿಸ್ತಿಲ್ವಲ್ಲ ಪ್ರಿಯಾ. ನಾವಿಬ್ರು ಖುಷಿಯಾಗಿರೋದನ್ನ ಎಲ್ರಿಗೂ ಪ್ರೂವ್ ಮಾಡ್ಕೊಂಡು ಬರೋ ಅವಶ್ಯಕತೆ ನಮ್ಗಂತೂ ಇಲ್ಲ. ನಾವಿಬ್ರು ಯಾವುದೇ ತಂಟೆ ತಕರಾರು ಇಲ್ಲದೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇದ್ದೀವಿ. ಇನ್ಫ್ಯಾಕ್ಟ್ ಆಗಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದ್ರು ಅದನ್ನ ನಾವಿಬ್ರೇ ಸಾಲ್ವ್ ಮಾಡ್ಕೋತೀವಿ. ಇಷ್ಟೆಲ್ಲ ಇದ್ರು ನಿನ್ ಪ್ರಾಬ್ಲಮ್ ಏನು? ನೀವು ಖುಷಿಯಾಗಿರೋದೇ ನನ್ನ ಖುಷಿ ಕಣೆ. ಆದ್ರೂ ನನಗೊಂದು ಅನುಮಾನ. ಏನು? ಅಳಿಯಂದ್ರು ನಮ್ಮಿಂದ ಏನೋ ಮುಚ್ಚಿಡ್ತಾ ಇದ್ದಾರೆ. ನಿನಗೆ ಹಾಗನ್ಸಲ್ವಾ ಹೇಳು? ನೋಡು, ಒಬ್ಬರೇ ಇರ್ತಾರೆ, ಎಲ್ಲಿಗೋ ಹೋಗ್ತಾರೆ, ಎಷ್ಟೊತ್ತಿಗೋ ಬರ್ತಾರೆ. ಏನು ಅವ್ರ ಕತೆ? ನನಗದೇ ಅನುಮಾನ. ಅತ್ತೆ, ನಿಮ್ಮಿಬ್ಬರ ಹತ್ರ ಸ್ವಲ್ಪ ಮಾತಾಡಬೇಕು. ಏನು ವಿಷಯ ಅಳಿ ಅಂದರೆ? ಬನ್ನಿ ಹೇಳ್ತೀನಿ. ಪಾಪ, ಆ ಸೀತನ ಮುಖ ನೋಡಬೇಕಾಗಿತ್ತು. ರಿಂಗ್ ಸೆಲೆಕ್ಟ್ ಮಾಡು ಅಂದಿದ ತಕ್ಷಣ ಹಾಗೆ ಗಾಬರಿ ಆಗ್ಬಿಟ್ಲು.
ಯಾಕೆ ಬಾರು ಈ ರಿಂಗ್ ಸೆಲೆಕ್ಟ್ ಮಾಡೋದು ಪ್ಲೇಯಿಂಗ್ 11 ಸೆಲೆಕ್ಟ್ ಮಾಡೋದಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತಾ? ನನ್ನ ಕರ್ಮ, ಹೋಗಿ ಹೋಗಿ ನಿನ್ನ ಹತ್ರ ಹೇಳ್ತಾ ಇದ್ದೀನಲ್ಲ. ಭಾರ್ಗು, ನೀನು ಅದು ಏನು ಹೇಳ್ತಿದ್ಯೋ ಸ್ವಲ್ಪ ಕ್ಲಿಯರಾಗಿ ಹೇಳ್ಬಾರ್ದಾ? ಯಾರಿಗೆ ಆಗಲಿ ವಜ್ರ ವೈಡೂರ್ಯ ಅಂತಂದರೆ ಬಾಯ್ ಬಿಡ್ತಾರೆ ತಾನೆ. ಆದರೆ ಇವಳು ಅವಳು ಮುಂದೆ ಬಾಂಬ್ ಬಿಟ್ಟ ಹಾಗೆ ಆಡ್ತಾ ಇದ್ಲು. ಈ ಕಾಲದಲ್ಲಿ ದುಡ್ಡು ಕಾಸು ಬೆಳ್ಳಿ ಚಿನ್ನ ಅಂತಂದರೆ ಯಾರಿಗೆ ಆಗಲಿ ಆಸೆ ಆಗುತ್ತಲ್ವಾ? ಬಟ್ ಶೀ ಈಸ್ ನಾಟ್ ಲೈಕ್ ದ್ಯಾಟ್. ಶೀ ಈಸ್ ವೆರಿ ಡಿಫ್ರೆಂಟ್ ವಿಶ್ವ. ಅಲ್ಲ ಭಾರ್ಗು, ಪಾಪ ಅವಳು ಒಳ್ಳೆತನ ನಿನಗೆ ಕಾಮಿಡಿ ಆಗೋಯ್ತಲ್ವಾ? ಕಾಮಿಡಿ ಅಲ್ಲ, ಇದೇ ನನ್ನ ದಾಳ. ವಜ್ರ ವೈಡೂರ್ಯನೆಲ್ಲ ತಗೊಂಡು ಹೋಗಿ ಅವಳ ಮುಂದೆ ಸುರಿತೀನಿ. ಇದೆಲ್ಲ ನನ್ನ ಯೋಗ್ಯತೆಗೆ ಮೀರಿದ್ದು ಅಂತ ಅವಳಿಗೆ ಅನ್ನಿಸ್ಬೇಕು. ಹಾಗೆ ಮಾಡ್ತೀನಿ. ಕನ್ಫರ್ಮ್ ಆಯ್ತು ಭಾರ್ಗು, ಕನ್ಫರ್ಮ್ ಆಯ್ತು. ಅಲ್ಲ, ಒಂದು ಕಡೆ ಸೀತಾ ನಿನ್ನಿಂದ ಏನೋ ಕಿತ್ಕೊಂಡ್ಬಿಡ್ತಾಳೆ ಅನ್ನೋ ಥರ ಮಾತಾಡ್ತೀಯ, ಇನ್ನೊಂದು ಕಡೆ ವಜ್ರ ವೈಡೂರ್ಯ ಎಲ್ಲ ಸುರಿತೀನಿ ಅಂತೀಯ. ಕನ್ಫರ್ಮ್ ಆಯ್ತು ಭಾರ್ಗು, ನಿನಗೆ ತಲೆ ಕೆಟ್ಟಿದೆ ಅಂತ ನನಗೆ ಕನ್ಫರ್ಮ್ ಆಯ್ತು. ನನಗೆ ಕೆಟ್ಟಿಲ್ಲ, ಅವಳಿಗೆ ಕೆಡಿಸ್ತೀನಿ. ಭಾರ್ಗು, ಪಾಪ ಪಾಪ ಕಣೆ, ಬಡಪಾಯಿ ಅವಳು. ಆ ಬಡಪಾಯಿಗೆ ಈ ಶ್ರೀಮಂತಿಕೆ ನೋಡಿ ಭಯ ಆಗಬೇಕು. ಅವಳ ಸ್ಟೇಟಸ್ಗೂ ಮೀರಿದ ಮನೆಗೆ ಬರ್ತಾ ಇದ್ದಾಳಲ್ಲ. ಅವಳು ಹಾಕ್ಕೊಳ್ಳೋ ಬಟ್ಟೆ, ಕೇಳೋ ಮಾತು, ಹಾಕ್ಕೊಳ್ಳೋ ಬಂಗಾರ ಇವೆಲ್ಲವೂ ಅವಳನ್ನ ಕುಸ್ತ ಹಾಕಬೇಕು. ಇದೆಲ್ಲವೂ ಅವಳದೇ ಆದ್ರೂ ಇದನ್ಯಾವುದು ನಿಭಾಯಿಸೋಕ್ಕಾಗದೆ ಅವಳಿಗೆ ಸೇರಿದಂಥ ಈ ಆಸ್ತಿನ ನನ್ನ ಕಾಲಿಗೆ ಹಾಕ್ಬಿಟ್ಟು ಇದಕ್ಕೆಲ್ಲ ನೀವೇ ಸರಿ ಅಂತ ಹೇಳಿಬಿಟ್ಟು ಇಲ್ಲಿಂದ ಜಾಗ ಖಾಲಿ ಮಾಡಬೇಕು. ಹಾಗೆ ಮಾಡ್ತೀನಿ. ಹಾಗಾದ್ಮೇಲೆ ನನ್ನ ದಾರಿಗೆ ಯಾರೂ ಅಡ್ಡ ಬರಲ್ಲ ಅಲ್ಲ ವಿಶ್ವ? ನನ್ನದೇ ಸರ್ವಾಧಿಕಾರ. ಹೌದು ಭಾರ್ಗು, ಹೌದು ಹೌದು ಹೌದು. ಅಲ್ಲ, ನೀನು ಆಡ್ತಿರೋ ಮಾತುಗಳನ್ನ ನೋಡಿದ್ರೆ ನನಗೆ ತಲೆ ಕೆಡ್ತಿದೆ. ಇನ್ನು ಅವಳಿಗೆ ತಲೆ ಕೆಡ್ದಿರ ಇರುತ್ತಾ? ಖಂಡಿತ ಕೆಡುತ್ತೆ. ಕೆಡೋದಕ್ಕೆ ನಿಂಗೆ ತಲೆ ಇತ್ತ ವಿಶ್ವ? ಹಂಗೆ